ಯಶವಂತ ಭಾರತಿ ಕೇಸ್ ಆದ್ಮೇಲೆ ಇಂದಿರಾ ಗಾಂಧಿ ಅವರು ಪ್ರಿಯಾಂಬಲ್ನಲ್ಲಿ ಹುಡುಕಿದ್ರು ಅಂತ ಹೇಳಿ. ಆದ್ರೆ 2024ರಲ್ಲಿ ಬಲರಾಮ್ ಸಿಂಗ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸಲ್ಲಿ ಈ ಸೋಷಿಯಲಿಸಂ ಮತ್ತೆ ಸೆಕ್ಯುಲರಿಸಂ ಈ ಪದ ಸೇರಿಸಿದ್ದು ಸರಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು, ನೀವಂತರ ಸಿದ್ದರಾಮಯ್ಯ ಮಾತಾಡ್ತಿದ್ದೀರಿ. ನಾನು ಹೇಳೋದು ಕೇಳಿ ಸ್ವಲ್ಪ ಒಂದು ನಿಮಿಷ. ಅದಕ್ಕೆ ನಾನು ಹೇಳ್ತಿರೋದು, ಇದರಲ್ಲಿ 1973ರಲ್ಲಿ ಸುಪ್ರೀಂ ಕೋರ್ಟ್ ಹೇಳಿರೋದು, ಹೈಕೋರ್ಟ್ ಹೇಳೋದು ತಪ್ಪೋ ಸರಿನೋ ಇದು ಸ್ಪಷ್ಟ ಮಾಡಲಿ. ನಾನು ನಿಮ್ಮ ಬಗ್ಗೆ ಅಲ್ಲ. ಹಾಂ, 1920 ಆಯಿತು. 1924 ಮುಖ್ಯನೋ 73 ಮುಖ್ಯನೋ? ಸ್ವಾತಂತ್ರ್ಯ ಸಿಕ್ಕಿದ ನಂತರ ಮುಖ್ಯನೋ ಮುಂಚೆ ಮುಖ್ಯನೋ? ಇದನ್ನ ಒಂದು ನಿಮಿಷ ಅವ್ರು ಮುಗಿಸ್ಬಿಡ್ತೀನಿ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಇದನ್ನ ಸಿದ್ದರಾಮಯ್ಯನವರು ದಾರಿ ತಪ್ಪಿಸಂತ ಪ್ರಯತ್ನ ಮಾಡ್ತಿದ್ದಾರೆ. RSS BJP ಮೇಲೆ ಹಾಕೋ ಪ್ರಯತ್ನ ನಡೆಸ್ತಾ ಇದ್ದಾರೆ. ದೊಡ್ಡ ಧ್ವನಿನಲ್ಲಿ ಕೂಗ್ಬಿಟ್ರೆ ಹೋಗ್ತಾರೆ ಅಂತ ಭಾವಿಸ್ತಾ ಇದ್ದೀನಿ. 73 ಹೈಕೋರ್ಟು ಸುಪ್ರೀಂ ಕೋರ್ಟ್ ಹೇಳಿದ್ ಸರಿನೋ ತಪ್ಪೋ ಸ್ಪಷ್ಟ ಮಾಡಲಿ. ಹೇಳ್ರಿ. ಎಸ್, ನಂದಲ್ಲ, ಸುಪ್ರೀಂ ಕೋರ್ಟ್ ವಾದ. ಹೌದು. ಈಗ ಅದಕ್ಕೆ ವಿರುದ್ಧವಾದಂತ ಮಾತು ಹೊರಡ್ತಾ ಇದೆಯಲ್ಲ, ಅಂದ್ರೆ ಸಮಾಜವಾದಿಗಳನ್ನ ಬದಲಾವಣೆ ಮಾಡಬೇಕು ಅನ್ನೋ ವಾದ ಸುಪ್ರೀಂ ಕೋರ್ಟ್ ತೀರ್ಪಿಗೆ ವಿರುದ್ಧವಾದಂತ ವಾದ ಅಂತ ಅನ್ಸಲ್ವ? ಈಗ ಬದಲಾವಣೆ ಮಾಡಬೇಕು ಅಂತ ಯಾರು ಹೇಳಿದ್ದಾರೆ? ಇವೇ ನೋ ತೆಗೆದಾಕಿ ಅಂತ ಸುಪ್ರೀಂ ಕೋರ್ಟು ಏನು ಹೇಳಿತ್ತಲ್ಲ, ಇದು ಸೇರಿಸಿರೋದು ತಪ್ಪು ಅಂತ. ಇದರ ತುಂಬ ಸ್ಪಷ್ಟವಾಗಿ ಇನ್ನೊಂದು ಸರಿ ಓದ್ತೀನಿ, ಕೇಳ್ಕೊಳ್ಳಿ ನೀವು. ಯಾಕಂದ್ರೆ ಭಾಳ ಬುದ್ಧಿವಂತ ರವಿ, ಅದಕ್ಕೆ ಹೇಳ್ತೀನಿ. ಹೂನಣ್ಣ, ನೀನು ಕಾಪಿ ಕೊಟ್ಟಿದೆ, ಸ್ವಲ್ಪ ಅದೇ ನೀನೇ ಓದ್ಬಿಡಪ್ಪ. ನೀನು ದಯವಿಟ್ಟು ಓದು ಪ್ಲೀಸ್, ಓದೋದನ್ನು. ಇಲ್ಲ, ನಂಗೆ ಓದಕ್ಕೆ ಬಿಡು. 1973ರಲ್ಲಿ ಕೇರಳ ಹೈಕೋರ್ಟು ಹಾಗೂ ಸುಪ್ರೀಂ ಕೋರ್ಟು ನೀಡಿದ ತೀರ್ಪಿನಲ್ಲಿ ಸಂವಿಧಾನ ಮೂಲ ಸ್ವರೂಪವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಹಾಗೂ ಮೂಲ ಆಶಯಗಳನ್ನು ಬದಲಾಯಿಸಲು ಹೋಗುವಂತಿಲ್ಲ. ಹಿಂಗಿರಬೇಕಾದ್ರೆ ಹಿಂಗೆ ಸುಬ್ರಹ್ಮಣ್ಯಂ ಸ್ವಾಮಿ ಅಶ್ವಿನಿ ಕೇಸಸ್ ಅಲ್ಲಿ ಅಂಡ್ ಅದರ್ಸ್ ಸೆಟಲ್ಸ್ ಕೇಸಸ್ ಅಲ್ಲಿ ಸುಪ್ರೀಂ ಕೋರ್ಟ್ ಡಿಫೈನ್ ಮಾಡಿದೆ, ಯಾವುದೇ ಕಾರಣಕ್ಕೂ ಇದನ್ನೇ ಎತ್ತಿ ಹಿಡಿದಿದೆ. ಅಂದ್ರೆ ನೀವು ಬದಲಾವಣೆ ಮಾಡಬಾರದು ಅಂತಿದೆ, ಬದಲಾಯಿಸಲು ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಸೊ ಈಗ ನಾವು ಇರ್ತಕ್ಕಂಥ ಪ್ರಿಯಾಂಬಲ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ, ಸುಪ್ರೀಂ ಕೋರ್ಟ್ ಡಿಫೈನ್ ಮಾಡಿದ ಮೇಲೆ. ಸೊ ಈಗ ಅದರಲ್ಲಿ ಬದಲಾವಣೆ ಬೇಕು ಅನ್ನೋ ವಾಯ್ಸ್ ಇದ್ದಿದೆಯಲ್ಲ, ಅದು ಸುಪ್ರೀಂ ಕೋರ್ಟ್ ತೀರ್ಪಿಗೆ ವಿರುದ್ಧ ಅಲ್ಲ. ಅದೇ ನಾನು ಹೇಳಕ್ ಕೊಟ್ಟಿರೋದು. ಇಲ್ಲಿ ಪ್ರಶ್ನೆ ಬಂದಿರೋದು 1976 ಡಿಸೆಂಬರ್ 18ರಂದು ಸಂವಿಧಾನ ಮೂಲ ಪೀಠಿಕೆಯನ್ನೇ ಬದಲಾಯಿಸಿ ಜಾತ್ಯತೀತ ಸಮಾಜವಾದಿ ಎಂಬ ಪದಗಳನ್ನು ಸೇರಿಸಿದರು. ಮೂಲ ಪೀಠಿಕೆಗಳನ್ನು ಬದಲಾವಣೆ ಮಾಡಿದ್ದಾರೆ, ಅದು ತಪ್ಪು ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟು. ಈಗ ತುಂಬಿಸಿದಾರಲ್ಲ, ತುರ್ಕಿದಾರಲ್ಲ, ತುರ್ಕಿರೋದು ಸರಿ ಇಲ್ಲ, ವಾಪಸ್ ತಗೊಳ್ಳಿ ಅಂತ ಹೇಳ್ತಾ ಇದ್ದೆ. ಏನು ತಪ್ಪಿದೆ? ಯಾರು ವಾಪಸ್ ತಗೋಬೇಕು ಅಂತಂದ್ರೆ, ಸುಬ್ರಹ್ಮಣ್ಯಂ ಸ್ವಾಮಿ ಅಶ್ವಿನ್ ಅವರು ಸುಪ್ರೀಂ ಕೋರ್ಟಿಗೆ ಹೋದಾಗ ಸುಪ್ರೀಂ ಕೋರ್ಟ್ ಡಿಫೈನ್ ಮಾಡಿದೆ, ಸರಿ ಇದೆ, ಈ ಪದಗಳು ಸರಿ ಇದೆ ಅಂತ ಒಪ್ಕೊಂಡಿದೆ. ನೋಡಿ, ಅದಕ್ಕೆ ನಾನು ಹೇಳ್ತಿರೋದು, ಯಾವಾಗ ಹೇಳಿದೆ ಸುಪ್ರೀಂ ಕೋರ್ಟು? ಅದೇಪ್ಪ 24 70 ಯಾವ್ದು ಡೇಟ್ ಇದು? ಸ್ವಾತಂತ್ರ್ಯ ಪೂರ್ವದ್ದು ಯಾವುದು? ಒಂದು ನಿಮಿಷ. ಸ್ವಾತಂತ್ರ್ಯ ಪೂರ್ವದ್ದು ಯಾವುದು, ಸ್ವಾತಂತ್ರ್ಯ ನಂತರದ್ದು ಯಾವುದು ಪ್ರಶ್ನೆ ಇದು ಒಂದು. ಎರಡನೇದು, ತುಂಬ ಸ್ಪಷ್ಟವಾಗಿ ಅಂಬೇಡ್ಕರ್ರೇ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದು ಬೇಡ. ಕೆ.ಟಿ. ಶಾ ಅವರು ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಸಭೆ ಒಳಗೆ ಪ್ರಸ್ತಾಪ ಮಾಡಿದಾಗ ಅಂಬೇಡ್ಕರ್ ಅವರು ಅದು ಬೇಡ ಅಂತ ಹೇಳಿದ್ರು. ಅವತ್ತಿಗೆ ಕ್ಯಾಪಿಟಲಿಸಮ್ ಕಮ್ಯುನಲಿಸಮ್ ತುಂಬಾ ಬಲವಾಗಿರ್ಲಿಲ್ಲ, ಆ ಕಾರಣಕ್ಕೋಸ್ಕರ ಅದು ಬೇಡ ಅಂತ ಹೇಳಿದ್ರು. ಈಗ ಇಂದಿರಾ ಗಾಂಧಿ ಅವರು ಸೇರಿಸುವ ಸಂದರ್ಭದಲ್ಲಿ ಒಂದು ಕೋಟ್ ಮಾಡಿದ್ದಾರೆ ಅವರು, ಕಮ್ಯುನಲಿಸಮ್ ಗಾಂಧಿಯವನ್ನ ಹತ್ಯೆ ಮಾಡಿದಂತ ಹಿಂದೂ ಸಂಘಟನೆ ಹತ್ಯೆ ಮಾಡಿದೆ. ಸೊ ಕಮ್ಯುನಲಿಸಮ್ ತುಂಬಾ ಸ್ಟ್ರಾಂಗ್ ಇದೆ, ಅದನ್ನು ನಾವು ನಿವಾರಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವ್ರು ಸೇರಿಸಿರೋದು ಹೌದು. ಅದು ತಪ್ಪು ಸರಿ ಅನ್ನೋದು ಸುಪ್ರೀಂ ಕೋರ್ಟ್ ನಲ್ಲಿ ಡಿಬೇಟ್ ಆಗಿ ಡಿಫೈನ್ ಆಗಿ ಹೋಗ್ಬಿಟ್ಟಿದೆ. ಅದಾದ್ಮೇಲೆ ಫ್ರೆಶ್ ಒಂದು ಜಡ್ಜ್ಮೆಂಟ್ ಬಂದಿದೆ 2024ರಲ್ಲಿ, ಅದು ಸುಬ್ರಹ್ಮಣ್ಯಂ ಸ್ವಾಮಿ ಅಶ್ವಿನಿ ಕೇಸಲ್ಲಿ. ಒಂದು ನಿಮಿಷ, ಅಲ್ಲಿಗೆ ನಿಲ್ಲಿಸು. ಗಾಂಧಿ ಕೊಲೆ ಆಗಿದ್ದೆ ಅವಾಗ 1924 ನಂತರನೋ ಮುಂಚೆನೋ? 48 24 ಈಗ ಕೋಟ್ ಮಾಡ್ತಾ ಇದ್ದೀರಿ. ಇದರಲ್ಲಿ 1973ರಲ್ಲಿ ಕೋರ್ಟ್ ಹೇಳಿದೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಓವರ್ ರೂಲ್ ಮಾಡಿರೋದು ಯಾವಾಗ?
ಯಾವಾಗ?